ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ರೆಸಿಪಿನ ತಂದಿದ್ದೀನಿ. ಏನಪ್ಪ ಅನ್ನೋದಾದರೆ ಶೇಂಗಾ ತಂಬುಳಿ ಅಂತ ಹೇಳ್ತೀವಿ ಅಥವಾ ಶೇಂಗಾ ಬಜ್ಜಿ ಅಂತ ಹೇಳ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಈ ಒಂದು ರೆಸಿಪಿನ. ಬನ್ನಿ ಗೈಸ್, ಇವಾಗ ನಾನು ಶೇಂಗಾ ಬೀಜನ ಫ್ರೈ ಮಾಡ್ತಾಯಿದ್ದೀನಿ ಒಂದು ಕಡಾಯಿಯಲ್ಲಿ. ನಾವು 3 ಜನ ಇರೋದಕ್ಕೆ ನಮಗೆ ಇಷ್ಟು ಶೇಂಗಾ ಬೀಜ ಆದರೆ ಸಾಕಾಗುತ್ತೆ. ಇದನ್ನು ಅಂದರೆ ರೋಸ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಹುರಿತಾ ಇದ್ದೀನಿ ಶೇಂಗಾ ಬೀಜನ. ಎಣ್ಣೆ ಏನೂ ಹಾಕ್ದಿರ ಹಾಗೇ ಹುರಿದಿದ್ದೀನಿ. ಈಗ ನೆಕ್ಸ್ಟು ಮೆಣಸಿನ್ಕಾಯಿ ಎಷ್ಟು ಖಾರ ಇದೆ ನೋಡ್ಕೊಂಬಿಟ್ಟು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದ್ರ ಮೇಲೆ ನೀವು ಮೆಣಸಿನ್ಕಾಯಿನ ಹಾಕ್ಕೋಬೇಕಾಗುತ್ತೆ ಖಾರಕ್ಕೆ. ಸೊ ನಾನಿಲ್ಲಿ ಇದು ಮೆಣಸಿನ್ಕಾಯಿ ಖಾರ ಇಲ್ಲ, ಸೊ ಹಾಗಾಗಿ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಎಣ್ಣೆ ಹಾಕ್ತೀರ ಫ್ರೈ ಮಾಡಬೇಕಂದ್ರೆ ಹುರ್ಕೋಬೇಕು ಚೆನ್ನಾಗಿ, ಅದು ರೋಸ್ಟ್ ಆಗಬೇಕು, ಆ ರೀತಿ ಹುರ್ಕೋಬೇಕು. ಈಗ ನೋಡಿ ಗಾಯ್ಸ್, ಇಲ್ಲಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಒಣ ಕೊಬ್ಬರಿ, ಕಡಲೆಬೀಜ, ಶೇಂಗಾ ಬೀಜ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಇದಿಷ್ಟನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಇನ್ನು ಕೆಲವು ಐಟಮ್ಸ್ ಬೇಕಾಗುತ್ತೆ. ಈಗ ನೋಡಿ ಮಿಕ್ಸಿಗೆ ಮಾಡಬೇಕು ಇದನ್ನು. ಶೇಂಗಾ ಬೀಜ ಹುರಿದಿರೋ ಅಂಥದ್ದು ಶೇಂಗಾ ಬೀಜ ಎಲ್ಲ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ಕರಿಬೇವು ಒಗ್ಗರಣೆಗೂ ಸ್ವಲ್ಪ ಉಳಿಸ್ಕೋಬೇಕಾಗುತ್ತೆ. ಹಾಗೆ ಮೆಣಸಿನ್ಕಾಯಿ ಅಷ್ಟನ್ನು ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಹುಣಸೆಹಣ್ಣು ಕೂಡ ಇದರಲ್ಲೇ ಮಿಕ್ಸಿ ಮಾಡಿಬಿಡೋ ಅಂಥದ್ದು, ನಾವು ಆಮೇಲೆ ಹಾಕೋದಿಲ್ಲ. ಸೊ ಹಾಗಾಗಿ ಹುಣಸೆಹಣ್ಣನ್ನು ಅದರಲ್ಲಿ ಏನಾದರೂ ಕಡ್ಡಿ ಈ ಥರ ಇತ್ತು ಅಂದರೆ ಅದನ್ನು ತೆಗೆದುಬಿಟ್ಟು ಹಾಕಿಬಿಡಿ. ತುಂಬ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ನುರ್ತಿರುತ್ತೆ, ಅಂದರೆ ನುಣ್ಣಗಾಗುತ್ತೆ. ಈಗ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ತಂಬುಳಿಗಳಿಗೆ. ಹಾಗೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಲಾಸ್ಟಲ್ಲಿ ಕೂಡ ಬೇಕಾಗುತ್ತೆ ಒಗ್ಗರಣೆಗೆ ಎಲ್ಲ ಆದಮೇಲೆ. ಸೊ ಅದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವು ಎತ್ತಿಟ್ಟಿದ್ದೀನಿ. ಒಂದು ಈರುಳ್ಳಿ ಕೂಡ ಬೇಕು ಒಗ್ಗರಣೆಗೆ. ಈಗ ಇದನ್ನು ರುಬ್ಕೊಂಬರ್ಬೇಕು ಚೆನ್ನಾಗಿ, ಅಂದರೆ ನುಣ್ಣಗೆ ರುಬ್ಕೋಬೇಕು. ಇದಿಷ್ಟನ್ನು ಫಸ್ಟು ಒಣದನ್ನೇ ರುಬ್ಕೊಳ್ಳಿ, ಆಮೇಲೆ ನೀರು ಸೇರಿಸ್ಬಿಟ್ಟು ರುಬ್ಬಿ, ಆಯಿತಾ? ಈಗ ರುಬ್ಬಿದ್ದೀನಿ, ಕಾಣಿಸ್ತಿದೆ ಅಲ್ವಾ? ರುಬ್ಬಿರೋ ಅಂಥ ಮಿಶ್ರಣನ ಇಲ್ಲಿ ಏನೋ ಒಗ್ಗರಣೆ ಕೊಟ್ಕೋಬೇಕು. ಇದು ಏನಪ್ಪ ಅಂದರೆ ಫಸ್ಟು ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ರುಬ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಫಸ್ಟ್ ಆ ಒಂದು ಟೈಮಲ್ಲಿ ಜೀರಿಗೆನ ಸೇರಿಸಿದ್ದೀನಿ. ಇಲ್ಲಿ ನಾನು ಬೇರೆ ಏನೂ ಸೇರಿಸಿಲ್ಲ. ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಏನದು ಒಣ ಕೊಬ್ಬರಿ, ಶೇಂಗಾ ಬೀಜ, ಇಷ್ಟನ್ನೇ ಸೇರಿಸಿರೋ ಅಂಥದ್ದು. ಈಗ ನೋಡಿ ಗಾಯ್ಸ್, ನಾನಿವಾಗ ಒಗ್ಗರಣೆ ಹಾಕೋದಕ್ಕೆ ಅಂತೇಳಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. 1 ಸ್ಪೂನ್ ಅಥವಾ 2 ಸ್ಪೂನ್ ಆದರೆ ಸಾಕು. ನಿಮ್ಮ ಮನೆ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಎಣ್ಣೆ ಹಾಕಿ, ಓಕೆನಾ? ನಾನಿಲ್ಲಿ 3 ಜನಕ್ಕೆ ಮಾಡಿರೋದ್ರಿಂದ 2 ಸ್ಪೂನ್ ಮಾತ್ರ ಹಾಕಿದ್ದೀನಿ. ಹಾಗೆ ಹಿಂಗು ಬೇಕೇ ಬೇಕು, ಹಿಂಗು ತೆಂಗು ಇಲ್ಲದೆ ಅಡುಗೆನೇ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಓಕೆನಾ? ಹಿಂಗೆ ಹಾಕಿದ್ದೀನಿ ಒಂದು ಪಿಂಚಷ್ಟು. ಹಾಗೆ 2 ಸ್ಪೂನು ಎಣ್ಣೆ. ಈಗ 1 ಸ್ಪೂನು ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಇಲ್ಲ ಹಸಿದಿತ್ತು ಅಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ಹಾಗಾಗಿ ಚಿಟಪಟ ಅಂತ ಸಿಟ್ಟಿದ್ರೆ ಒಳ್ಳೆಯದು ಸಾಸಿವೆ. ಈಗ ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ. ಈಗ ಕರಿಬೇವು ಒಗ್ಗರಣೆಗೆ ನೋಡಿ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಇದಿಷ್ಟೇ ಒಗ್ಗರಣೆ, ಇದಕ್ಕೆ ತುಂಬ ಜಾಸ್ತಿ ಏನು ಬೇಕಾಗಿಲ್ಲ. ಈ ಒಗ್ಗರಣೆ ಎಲ್ಲ ಮುಚ್ಚಿ ಈಗ ಸ್ವಲ್ಪ ಅದು ಈ ರೀತಿ ಆಗಿರುತ್ತೆ ನೋಡಿ. ರೋಸ್ಟೆಲ್ಲ ಆಗಿದೆ. ಏನು ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಆಗಿರೋದು, ಮತ್ತು ಕರಿಬೇವು ಕೂಡ ಸಿಡಿದಿದೆ. ಈಗ ತಣ್ಣಗಾದಮೇಲೆ ನಾನು ಹಸಿ ಈರುಳ್ಳಿನ ಜಾಸ್ತಿ ಡೀಪ್ ಫ್ರೈ ಮಾಡೋಂಗಿಲ್ಲ ಎಣ್ಣೆಯಲ್ಲಿ. ಸೊ ಹಸಿದು ಸಿಕ್ಕರೆ ಒಳ್ಳೆಯದು ಮುದ್ದೆಗಲ್ವಾ. ಸೊ ಹಾಗಾಗಿ ಜಾಸ್ತಿ ಫ್ರೈ ಮಾಡಿಲ್ಲ. ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. ಇನ್ನೂ ಹಸಿಯಾಗಿದೆ, ಕಾಣಿಸ್ತಿದೆ ಅಲ್ವಾ? ಈಗ ಹಸಿಯಾಗಿರೋ ಅಂಥದ್ದಕ್ಕೇ ಮಿಕ್ಸಿ ಮಾಡಿರ್ತೀವಲ್ಲ ನಾವು, ಅದನ್ನ ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಅಲ್ಲಿ ಮಿಕ್ಸಿ ಮಾಡುವಾಗ ಕೂಡ ಹಾಕಿದ್ದೆ, ನಾನು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕಿದ್ದೆ. ಈಗ ಸ್ವಲ್ಪ ಮತ್ತೆ ಉಪ್ಪು ಸೇರಿಸಿದ್ದೀನಿ. ಉಪ್ಪು ಕಡಿಮೆ ಅಂತ ಅನ್ನಿಸ್ತು ನನಗೆ, ಸೊ ಅದಕ್ಕೋಸ್ಕರ, ಓಕೆನಾ? ಈಗ ಅದಷ್ಟನ್ನು ಮಿಕ್ಸಿ ಮಾಡಿರೋದನ್ನು ನೀಟಾಗಿ ನೀರೆಲ್ಲ ಹಾಕಿ ತೊಳೆದ್ಬಿಟ್ಟು ಆ ಜಾರಲ್ಲಿರೋದನ್ನು ಈ ರೀತಿ ಮಿಶ್ರಣ ಮಾಡ್ತಾಯಿದ್ದೀನಿ. ಈಗ ಮಿಶ್ರಣ ಮಾಡಿರೋ ಅಂಥ ಶೇಂಗಾ ತಂಬುಳಿ ಅಥವಾ ಶೇಂಗಾ ಬಜ್ಜಿ ಅಂತ ಏನು ಹೇಳ್ತೀವಲ್ಲ, ರೆಡಿಯಾಗಿದೆ. ತುಂಬ ಈಸಿಯಾಗಿ ಒಂದು 5 ಮಿನಿಟ್ಸಲ್ಲಿ ಮಾಡ್ಕೋಬೋದು.
ಯಾರಿಗೆಲ್ಲ ಅಪ್ಪ ಏನೂ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋವಾಗ ಅಥವಾ ತರಕಾರಿನೇ ಇಲ್ಲ ಅನ್ನುವಾಗ ಈ ಒಂದು ತಂಬುಳಿನ ಮುದ್ದೆ ಜೊತೆ ಮಾಡ್ಕೊಂಡು ತಿಂದರೆ ವಾವ್ ಸೂಪರ್ ಅನ್ನೋ ಥರ ಇರುತ್ತೆ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಶೇಂಗಾ ತಂಬುಳಿ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ದೀನಿ, ಕಾಣಿಸ್ತಿದೆ ಅಲ್ವಾ? ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾ ಇರೋದು. ಆಲ್ರೆಡಿ ಮಿಕ್ಸಿಲಿ ಹಾಕಿದ್ದೀನಿ, ಬಟ್ ಆದರೆ ಮೇಲೆ ಸ್ವಲ್ಪ ಹಾಕಿದರೆ ಒಂಥರ ಚೆನ್ನಾಗಿರುತ್ತೆ. ಹಸಿ ಈರುಳ್ಳಿ, ಹಸಿ ಕೊತ್ತಂಬರಿ ಸಿಕ್ಕರೆ ಒಂಥರ ಬಾಯಲ್ಲಿ ರುಚಿ ರುಚಿ ಅನ್ನಿಸ್ತಿರುತ್ತೆ. ಮುದ್ದೆ ಜೊತೆಗೆ ಸಾಂಬಾರು ರೆಡಿ, ಅನ್ನದ ಜೊತೆಗೂ ಸೂಪರು, ಮುದ್ದೆಗೂ ಸೂಪರ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಓಕೆನಾ? ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಈ ಶೇಂಗಾ ತಂಬುಳಿ ಅಥವಾ ಶೇಂಗಾ ಬಜ್ಜಿ ಅಂತ ಹೇಳ್ತಾ ಈ ಒಂದು ರೆಸಿಪಿನ ಮುಕ್ತಾಯ ಮಾಡ್ತಾಯಿದ್ದೀನಿ. ಮುದ್ದೆ ಜೊತೆ ತಿನ್ನಿ, ಅನ್ನದ ಜೊತೆ ತಿನ್ನಿ, ಈ ಒಂದು ತಂಬುಳಿ ಸಖತ್ ಟೇಸ್ಟಿಯಾಗಿರುತ್ತೆ. ಬಾಯ್, ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್ ಗಾಯ್ಸ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ.